ಶುರು ಮಾಡಬೇಡ. ನಾನು ಆಫೀಸಿಗೆ ಹೋಗಬೇಕು. ಕೆಲ್ಸದವರೆಲ್ಲ ಇವತ್ತು ಆಫೀಸಿಗೆ ಬಂದಿದ್ದಾರೆ. ನಾನು ಹೊರಡ್ತೀನಿ. ಅಲ್ಲ ಕಣೆ, ಇವತ್ತು ಹಬ್ಬ. ಇವತ್ತೇನ್ ಕೆಲಸ ಇರುತ್ತೆ? ಬಂದಿದಾರಂತ ಹೇಳ್ತಿದ್ದೀನಲ್ಲ, ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಪದ್ಮಿನಿ, ನಿಂಗೇನಾದ್ರೂ ಬೇಕಾ? ನನ್ಗೇನು ಬೇಡ, ಮೊದಲು ನೀನು ಹುಷಾರಾಗು. ಸರಿ, ನಂಗೇನೂ ಆಗಲ್ಲ, ಹುಷಾರಾಗಿರಿ. ಹುಷಾರು ಕಣೆ, ಬೇಗ ಬಾ ಆಯ್ತಾ? ಆಯ್ತು, ಹುಷಾರು. ಅಮ್ಮ ಸೂರ್ಯಚಕ್ರೇಶ್ವರಿ, ನನ್ನ ಮಗಳಿಗೇನು ಆಗದೆ ಇರೋವಾಗ ನೀನೇ ಕಾಪಾಡಮ್ಮ ತಾಯಿ. ಹಲೋ. ಹಾ ಯಜಮಾನ್ರೆ, ಈಗ ತಾನೇ ಎಲ್ಲರೂ ಪೂಜೆ ಮುಗಿಸ್ಕೊಂಡು ಕಾಳಿ ಬೆಟ್ಟಕ್ಕೆ ಹೋಗ್ತಿದಾರ. ಹಾ ಸರಿ ಯಜಮಾನ್ರೆ, ಆಯ್ತು. ಗುಡ್ ಮಾರ್ನಿಂಗ್ ಕಮಲಮ್ಮ. ಗುಡ್ ಮಾರ್ನಿಂಗ್ ಅಮ್ಮೋರೆ. ಇದೇ ನಮ್ಮೋರೆ, ಆಫೀಸಿಗೆ ಬಂದಿದ್ದೀರಾ? ಏನಾದರೂ ಅರ್ಜೆಂಟ್ ಇತ್ತಾ? ಹೇಳ್ ಕಳ್ಸಿದ್ರೆ ನಾನೇ ನಿಮ್ಮನೆಗೆ ಅಕೌಂಟ್ ಇರೋ ಫೈಲ್ಗಳನ್ನ ತಂದ್ಕೊಡ್ತಾ ಇದ್ದೆ ಅಲ್ವಾ? ನೀವು ದಿನ ನೀವೆಲ್ರೂ ಕೆಲಸ ಮಾಡ್ತಿದ್ದೀರಾ, ನಾನ್ ಮನೇಲಿ ಕೂತಿದ್ರೆ ಏನ್ ಚೆನ್ನಾಗಿರುತ್ತೆ. ಇವತ್ತಾದ್ರೂ ನೀವ್ ರಜೆ ತಗೊಳ್ಳೋದಲ್ವಾ? ಅಮ್ಮೋರೆ, ಹಬ್ಬ ಆದ್ಮೇಲೆ ತುಂಬಾ ಆರ್ಡರ್ಗಳಿದಾವೆ, ಹಾಗಾಗಿ ನಾವು ನಾಳೆ ರಜೆ ತಗೋತಾ ಇದೀವಿ. ಹಬ್ಬ ಅಂದ್ರೆ ಎಷ್ಟ್ ಕೆಲ್ಸ ಇರುತ್ತೆ. ಮನೆ ಕ್ಲೀನ್ ಮಾಡ್ಬೇಕು, ಲಕ್ಷ್ಮೀ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೋಬೇಕು, ಮತ್ತೆ ಹಬ್ಬದ ಅಡ್ಗೆ ಬೇರೆ ಮಾಡ್ಬೇಕು. ಟೈಮ್ ಎಲ್ಲಿ ಸಾಲುತ್ತೆ ಕಮಲಮ್ಮ? ಒಂದ್ ಕೆಲ್ಸ ಮಾಡಿ, ಎಲ್ರೂ ಇವತ್ ಮಧ್ಯಾಹ್ನನೇ ಹೊರಟ್ಬಿಡಿ. ನಿಮ್ದೆಷ್ಟು ಒಳ್ಳೆ ಮನ್ಸು ಅಮ್ಮೋರೆ. ಎಲ್ಲಾರು ರಜಾ ಇಲ್ವಾ ಅಂತ ಕೇಳ್ತಾ ಇದ್ರು. ಎಲ್ರೂನು ನಾನೇ ಪಟ್ಟಿಡ್ದು ಕೆಲ್ಸ ಮಾಡಿಸ್ತಾ ಇದ್ದೆ. ಎಲ್ರೂ ಕೇಳಿಸ್ಕೊಂಡ್ರಾ? ಬನ್ನಿ ಬನ್ನಿ. ನಮ್ಮೆಲ್ಲಾರ್ಗು ಇನ್ 1 ಅವರ್ ಕೆಲ್ಸ ಅಷ್ಟೇ, ಆಮೇಲೆಲ್ಲ ಮನೆಗೆ ಹೋಗ್ಬೇಕು. ಬರೀ ಅಷ್ಟೇ ಅಲ್ಲ, ಇದು ಹಬ್ಬದ ಬೋನಸ್. ಎಲ್ರಿಗೂ ಹಂಚ್ಬಿಡಿ, ಎಲ್ರೂ ಜೋರಾಗಿ ಹಬ್ಬ ಮಾಡಿ. ಮೊನ್ನೆ ತಾನೇ ಬೋನಸ್ ಕೊಟ್ಟಿದ್ರಲ್ಲ ಅಮ್ಮೋರೆ, ಇವಾಗ ಇದ್ಯಾಕೆ? ನಮಗೋಸ್ಕರ ಅಷ್ಟು ಕಷ್ಟಪಡ್ತೀರಾ. ಬೋನಸ್ನ ಲೆಕ್ಕ ಇಡೋದ್ರಲ್ಲಿ ಏನ್ ಅರ್ಥ ಇರುತ್ತೆ? ಬರೀ ಬೋನಸ್ ಅಲ್ಲ, ಸ್ವೀಟ್ಸು ಮತ್ತೆ ಬಟ್ಟೆಗಳು ಹೋಗ್ತಾ ಮನೆಗೆ ತಗೊಂಡು ಹೋಗಿ, ಸರಿನಾ? ಸರಿ ಅಮ್ಮೋರೆ, ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿ, ಆಯ್ತಾ? ಆಯ್ತು ಅಮ್ಮೋರೆ. ಕಮಲಮ್ಮ, ಇದೊಂದು ಪೋಸ್ಟ್ ಮಾಡಕ್ ಹೇಳ್ಬಿಡಿ. ಓಕೆ, ಕೆಲಸ ನೋಡ್ಕೊಳ್ಳೋಣ. ಅಮ್ಮೋರೆ, ಅಮ್ಮೋರೆ, ಏನಾಯ್ತು ಅಮ್ಮೋರೆ? ಏನಿಲ್ಲ, ಯಾಕೋ ಬೆಳಗ್ಗೆಯಿಂದ 2-3 ಸಲ ತಲೆ ಚಕ್ಕರ್ ಹೊಡಿತು. ತಿಂಡಿ ತಿಂದ್ರ ಅಮ್ಮೋರೆ? ತಿಂಡಿ ಆಯ್ತು. ಅದು ಮೊನ್ನೆ ವ್ರತ ಮಾಡಿದ್ನಲ್ಲ, ಬಹುಶಃ ಅದಕ್ಕೆ ಹೀಗಾಗ್ತಿದೆ ಅನ್ಸುತ್ತೆ. ಸ್ವಲ್ಪ ತಿಲ್ಲೇ ಸುಧಾರಿಸ್ಕೊಳ್ಳಿ ಅಮ್ಮೋರೆ, ನಾನು ಹೋಗಿ ಡಾಕ್ಟರ್ ಕರ್ಕೊಬರ್ತೀನಿ. ಕಮಲಮ್ಮ, ಪರವಾಗಿಲ್ಲ, ನಾನು ಹೇಗಿದ್ರು ಮನೆಗೆ ಹೋಗ್ತಿದ್ದೀನಿ. ಆನ್ ದ ವೇ ಡಾಕ್ಟರ್ನ ಮೀಟ್ ಮಾಡ್ಕೊಂಡು ಹೋಗ್ತೀನಿ. ಅಮ್ಮೋರೆ, ಹೇಗೆ ಹೋಗ್ತೀರಾ? ತಲೆ ಸುತ್ತುತ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ? ಚಕ್ಕರ್ ಬರ್ತಿದೆ ಕಮಲಮ್ಮ, ಸರಿ ಹೋಗುತ್ತೆ, ಸ್ವಲ್ಪ ಹೊತ್ತು. ಅಮ್ಮೋರೆ, ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿ. ನಿಮಗೂ ಅಷ್ಟೇ ಅಮ್ಮೋರೆ. ಅಮ್ಮೋರೆ, ನೀವು ಹಿಂಗೆ ದಿಢೀರಂತ ಬರ್ತೀರಾ ಅಂತ ನಾವು ಅನ್ಕೊಂಡೇ ಇರಲಿಲ್ಲ. ನಮ್ಗೆ ಹಿಂಗೆ ಸರ್ಪ್ರೈಸ್ ಕೊಟ್ಬಿಟ್ರಿ ನೀವು. ಸರಿ, ಎಲ್ರೂ 1-2 ದಿನ ಮನೆಯವ್ರ ಜೊತೆ ಕಾಲ ಕಳೀರಿ. 2 ದಿನ ಆದ್ಮೇಲೆ ಎಲ್ರೂ ಸಿಗೋಣ. ನಾನೇನು ಹೋಗ್ತೀನಿ. ಅಮ್ಮೋರೆ, ಹಂಗೆ ಹೋಗ್ತೀನಿ ಅಂತ ಹೇಳ್ಬಾರ್ದು ಅಮ್ಮೋರೆ. ನಾವು ಯಾವತ್ತಿದ್ರೂ ಹೋಗ್ಬಿಟ್ಟು ಬರ್ತೀವಿ ಅಂತಾನೆ ಹೇಳ್ಬಿಟ್ಟು ಹೋಗ್ಬೇಕು. ಆಯ್ತು ಕಮಲಮ್ಮ, ನಮ್ಮ ಅಜ್ಜಿ ಥರ ಎಲ್ಲದನ್ನೂ ಕರೆಕ್ಟ್ ಮಾಡ್ತಾನೆ ಇರ್ತೀರಾ. ಹೋಗಿ ಬರ್ತೀನಿ, ಸರಿನಾ? ಸರಿ ಅಮ್ಮೋರೆ, ಹುಷಾರಾಗಿ ಹೋಗಿ.
ನಾನಿನ್ ಬರ್ತೀನಿ. ಸರ್, ಹಾ ಸೂರ್ಯ ಅವರೇ, ಇಲ್ಲಿಂದ ಎಲ್ಲಿ ಹೋಗೋದು? ಒಂದು ನಿಮಿಷ. ಹಾ, ಈ ಕಡೆ ಹೋಗ್ಬೇಕು. ಹಾ ಹಾ ಹಾ, ಬಾ. ಬೆಟ್ಟದ ಮಧ್ಯ ಇಷ್ಟೊಂದು ದೊಡ್ಡ ಕಾಡಿದೆ ಅಂತಂದ್ರೆ ನಂಬೋಕೆ ಆಗ್ತಾ ಇಲ್ಲ. ಅಲ್ಲ ಸರ್, ಎಲ್ಲಿಂದ ಶುರು ಮಾಡಬೇಕು? ಏನನ್ನ ಹುಡುಕ್ಬೇಕೀಗ? ನಕ್ಷೆ ಪ್ರಕಾರ ನಾವು ಈಶಾನ್ಯ ದಿಕ್ಕಿಗೆ ಬಂದಿದ್ದೀವಿ, ಅಂದ್ರೆ ನಾರ್ತ್ ಈಸ್ಟ್. ವಾಸ್ತುಶಾಸ್ತ್ರದ ಪ್ರಕಾರ ಇದನ್ನ ದೇವಮೂಲೆ ಅಂತ ಕರೀತಾರೆ. ಇಲ್ಲೇ ಹತ್ರದಲ್ಲೆಲ್ಲೋ ಕಾಳಿ ವಿಗ್ರಹ ಇರಬೇಕು. ನಾವೆಲ್ಲ ಒಬ್ಬೊಬ್ರು ಒಂದೊಂದ್ ಕಡೆ ಹೋಗಿ ಹುಡುಕಿದ್ರೆ ಬಹುಶಃ ಸಿಗಬಹುದು. ಅಲ್ಲ ಗಂಗಾಧರ್ ಅವರೇ, ಮಹರ್ಷಿಗಳು ಹೇಳಿರೋ ಪ್ರಕಾರ ಇದು ತುಂಬಾ ಅಪಾಯಕರವಾದ ಜಾಗ. ಹಾಗಾಗಿ ಒಟ್ಟೊಟ್ಟಿಗೆ ಹೋದ್ರೆ ಒಳ್ಳೇದಲ್ವಾ? ಹಾಗೆ ಹುಡುಕಿದ್ರೆ ತುಂಬಾ ಸಮಯ ತಗೊಳುತ್ತೆ ನಾಗೇಂದ್ರ ಅವರೇ. ಮಾವ, ನಾವು ಸ್ವಲ್ಪ ರಿಸ್ಕ್ ತಗೊಂಡ್ರೂ ಪರವಾಗಿಲ್ಲ, ಆದಷ್ಟು ಬೇಗ ಹುಡ್ಕೋಣ. ಇಲ್ಲಾಂತಂದ್ರೆ ನಮ್ಮ ಶತ್ರುಗಳಿಗೂ ಈ ಜಾಗದ ಬಗ್ಗೆ ಗೊತ್ತಾಗಿದೆ ಅಂತ ಮಹರ್ಷಿಗಳು ಹೇಳಿದ್ದಾರೆ. ಎಲ್ಲ ಆ ತಾಯಿ ನೋಡ್ಕೊಳ್ತಾಳೆ. ಬನ್ನಿ, ಇನ್ನೂ ತಡ ಮಾಡೋದು ಬೇಡ. ನೀವು ಈ ಕಡೆ ಹೋಗಿ, ನಾನು ಆ ಕಡೆ ಹೋಗ್ತೀನಿ. ನಾನು ಈ ಕಡೆ ಹೋಗ್ತೀನಿ. ಗುಡಿ ಗಂಗಾಧರ ಅವ್ರೆ, ನಮ್ ಚಿಕ್ಕ ಯಜಮಾನ್ರಿಗೆ ಫೈಟ್ ಬರುತ್ತೆ. ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ಫೈಟ್ ಮಾಡಿ ಅವರು ತಪ್ಪಿಸ್ಕೊಂಡ್ಬಿಡ್ತಾರೆ. ನನ್ನ ಹತ್ರ ಆರೆ ಕೊಲ್ಲದೆ, ನಾಗೇಂದ್ರನ ಹತ್ರ ಮಾವುಟಿ ಅದೆ. ನಿಮ್ಮೇಲೆ ಅಟ್ಯಾಕ್ ಮಾಡಿದ್ರೆ ನೀವೇನ್ ಮಾಡ್ತೀರಾ? ಏನ್ ಮಾಡಕ್ಕಾಗತ್ತೆ? ಸಹಾಯಕ್ಕೋಸ್ಕರ ಜೋರಾಗಿ ಕಿರಿಸ್ತೀನಿ. ಯಾರಾದ್ರೂ ಬಂದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ದೇವ್ರಿಚ್ಛೆ. ಗಂಗಾಧರ್ ಅವರೇ, ನೀವೇನು ಯೋಚನೆ ಮಾಡಬೇಡಿ. ಆ ರೀತಿ ಏನಾದ್ರೂ ಅಪಾಯ ಆದ್ರೆ ಜ್ವರ ಕೂಕ್ಕುಳಿ. ಪರಸ್ಪರ ಸಹಾಯಕ್ಕೆ ಒಬ್ರಲ್ಲ ಒಬ್ರು ಬರ್ತೀವಿ. ಆಗ್ಲಿ, ತಡ ಮಾಡೋದ್ ಬೇಡ. ಬನ್ನಿ, ಬೇಗ ಹುಡ್ಕೋಣ. ನಾಗೇಂದ್ರಣ್ಣ, ಅವರಿಬ್ರು ಒಂದೊಂದ್ ದಿಕ್ಕಿಗೆ ಹೋಗಿ ಹುಡುಕ್ಲಿ. ನಾವಿಬ್ರು ಒಟ್ಟಿಗೆ ಹೋಗಿ 7 ದಿಕ್ಕಲ್ಲೂ ಹುಡ್ಕೋಣ. ಅಣ್ಣ, ತಪ್ಪು ತಿಳ್ಕೊಬೇಡ. ನನಗೆ ನೀನು, ನಿನಗೆ ನಾನು. ಅಣ್ಣ, ನನ್ನ ಹತ್ರ ಆರೆ ಕೊಲ್ಲಿದೆ, ನಿನ್ನ ಹತ್ರ ಮಾವುಟಿ ಇದೆ. 2 ಸೇರಿದ್ರೆ ಸೂಪರ್ ಆಗಿರುತ್ತಣ್ಣ. ಸರಿ, ಹಾಳಾಗೋಗ್ಲಿ ಬಾ. ಹಿಡ್ಕಣ, ಕೈ ಬಿಡು. ಕಾಡಿನ ಮಧ್ಯದಲ್ಲಿ ಕರ್ಕೊಂಬಂದು ಕೈ ಬಿಡು ಅಂತೀಯಲ್ಲಣ್ಣ. ಹಲೋ, ಡಾಕ್ಟರ್ ಸುರ್ಭಿ ಅಂತ ನಿಮ್ಮನ್ನ ಕೇಳ್ಕೊಂಬಂದಿದ್ದಾರೆ. ಓಕೆ, ಕಳಿಸ್ಕೊಡಿ. ಹೆಲೋ ಡಾಕ್ಟರ್. ಹಾಯ್ ಸುರಭಿ, ಕಮಿಂಗ್. ಹ್ಯಾಪಿ ದೀಪಾವಳಿ. ಸೇಮ್ ಟು ಯು. Thank you. ಕೂತ್ಕೊಳ್ಳಿ. ಏನಿವತ್ತು ಫ್ರೀ ಆಗ್ಬಿಟ್ಟಿದ್ದೀರಾ? ಪೇಷಂಟ್ಸ್ ಎಲ್ಲ ಹಬ್ಬ ಅಂತ ಹಾಸ್ಪಿಟಲ್ ಕಡೆ ಬಂದಿಲ್ವಾ? ಇನ್ನು ಅರ್ಧ ಗಂಟೆ ಅಷ್ಟೇ, ಆಮೇಲೆ ಸಿಕ್ಕಾಪಟ್ಟೆ ಅಪಾಯಿಂಟ್ಮೆಂಟ್ಗಳಿವೆ. ಅಂತೂ ನಿಮ್ಮ ಸೂರ್ಯ ಪ್ರಾಡಕ್ಟು ತುಂಬ ಫೇಮಸ್ ಆಯಿತು. ಹೇಗೆ ನಡೀತಿದೆ ನಿಮ್ಮ ಬಿಸ್ನೆಸ್ ಎಲ್ಲ? ಚೆನ್ನಾಗಿ ನಡೀತಿದೆ ಡಾಕ್ಟರ್. ಈಗಷ್ಟೇ ಎಲ್ರಿಗೂ ಬೋನಸ್ ಕೊಟ್ಟು ಬಂದೆ. ಅದು ಸರಿ, ಏನು ಸಡನ್ ಆಗಿ ಈ ಕಡೆ? ಆಕ್ಚುಲಿ ಬೆಳಗ್ಗೆಯಿಂದ ಯಾಕೋ 1-2 ಸಲ ತಲೆ ಸುತ್ತಿದ ಹಾಗಾಯ್ತು. ನಾನೇನೋ ಸ್ಟ್ರೆಸ್ ಇರ್ಬೋದು ಅಥವಾ ನಿದ್ದೆ ಸರಿಗಾಗ್ದಿರೋದ್ರಿಂದ ಹಾಗಾಗ್ತಿದೆ ಅನ್ಕೊಂಡೆ. ಯಾಕೋ ಆಫೀಸಿಗೆ ಹೋದ್ಮೇಲೆ ಮತ್ತೆ ತಲೆ ಸುತ್ತು ಬಂತು. ತುಂಬಾ ಅನ್ಈಸಿ ಅನಿಸ್ತು. ಅದಕ್ಕೆ ಒಂದ್ಸಲ ಚೆಕಪ್ ಮಾಡ್ಸೋಣ ಅಂತ ಬಂದೆ. ಹಾ, ಎಲ್ಲಿ ಕೈ ಕೊಡಿ.